ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಬಾಳೆ ಎಲೆ ಯೂಸ್ ಮಾಡಿ ಅದರಲ್ಲಿ ಹಲ್ವಾ ಮಾಡಿದ್ದೀನಿ ನಾನು. ಬನ್ನಿ ಏನೇನು ಬೇಕು ಅಂತ ನೋಡಿ. ಒಂದು ಬಾಳೆ ಎಲೆ ತಗೊಂಡು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ, 1 ಕಪ್ ಕಾರ್ನ್ಫ್ಲೋರು, ಗೋಡಂಬಿನ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತುಪ್ಪ ಬೇಕು. ಜಾಸ್ತಿ ಏನು ತುಪ್ಪ ಬೇಕಾಗಲ್ಲ, ಇದಕ್ಕೆ ಸ್ವಲ್ಪನೇ ಹಾಕೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬಾಳೆ ಎಲೆನ ಒಂದು ಮಿಕ್ಸಿ ಜಾರ್ಗೆ ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟು ರುಬ್ಕೋಬೇಕು. ಈ ಥರ ಸಣ್ಣ ಸಣ್ಣದಾಗಿ ಮಾಡಿ ರುಬ್ಬಕ್ಕೆ ಹಾಕ್ಕೊಂಡು ಆ ರುಬ್ಬಿರೋ ಮಿಶ್ರಣನ ಒಂದು ಟೀ ಸೋಸೋದ್ರಲ್ಲಿ ಸೋಸ್ಕೊಬೇಕು. ಇನ್ನೊಂದು ಚೂರು ಏನಾದರೂ ಸ್ವಲ್ಪ ತರಿ ಏನಾದರೂ ಇದ್ದರೆ ಅದು ಬಂದುಬಿಡಲಿ ಅಂತ ಸೋಸ್ಕೊತಾ ಇದ್ದೀನಿ. ಈಗ ನೋಡಿ ಕ್ಲಿಯರ್ ಆಗಿದೆ. ಅದು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ನೀರು ಹಾಕಿ ಕಲಿಸ್ಕೋಬೇಕು. ಅದನ್ನು ಒಂದೂ ಉಂಡೆ ಇಲ್ದಿರೋ ಆ ಥರ ನೀಟಾಗಿ ಕಲಸಿಟ್ಕೋಬೇಕು. ಬಾಳೆ ಎಲೆ ನೀರು 1 ಕಪ್ಪು ರುಬ್ಬಿರೋದು. ಇದು 1 ಕಪ್ಪು ಮಿಶ್ರಣ ಹಾಕಿದ್ದೀನಿ. ಅದು ಕಾರ್ನ್ಫ್ಲೋರ್ನ ಕಲಿಸ್ಕೊಂಡಿರೋದನ್ನ ಈಗ ಎರಡೂ ಗಟ್ಟಿಯಾಗೋವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಆಮೇಲೆ ಸಕ್ಕರೆನೂ ಮಿಕ್ಸ್ ಮಾಡಬೇಕು. ಅಂದರೆ ಜಾಸ್ತಿ ಗಟ್ಟಿಯಾಗೋವರೆಗೂ ಅಲ್ಲ, ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ಸಕ್ಕರೆ ಹಾಕಿದ್ದೀನಿ. ಮೂರನ್ನು ಈ ಥರ ತಿರುಗಿಸ್ತಾ ಇರಬೇಕು. ಆವಾಗ ಗಂಟಾಗಲ್ಲ. ಕೈ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ, ಇಲ್ಲ ಗಂಟಾಗ್ಬಿಡುತ್ತೆ. ಜಾಸ್ತಿ ಏನು ತಿರುಗಿಸ್ಕೊಂಡು ಕುತ್ಕೋಬೇಕು ಅಂತಾಗಲ್ಲ, ಬೇಗ ಮಾಡ್ಕೊಬಿಡ್ಬೋದು ಇದನ್ನು ದಿಢೀರಂತ. ಬಾಳೆ ಎಲೆನ ಹಬ್ಬಕ್ಕೇನು ತಂದಿರ್ತೀರಲ್ವ, ಮಿಕ್ಕಿರುತ್ತೆ. ಅದನ್ನು ಈ ಥರ ಯೂಸ್ ಮಾಡಿಕೊಂಡು ಹಲ್ವಾ ಮಾಡ್ಕೊಂಡು ತಿಂದರೆ, ಬಾಳೆ ಎಲೆ ತಿಂದರೆ ತುಂಬ ಒಳ್ಳೆಯದು ಅಂತ ಆರೋಗ್ಯಕ್ಕೆ. ಈ ಥರ ಮಾಡಿದ್ದೀನಿ ನಾನು. ನೋಡಿ ಈಗ ಗಟ್ಟಿಯಾಗಿದೆ. ತುಪ್ಪ ಹಾಕಿದ್ದೀನಿ. ಗೋಡಂಬಿನ ತುಪ್ಪದಲ್ಲಿ ಹುರಿಯೋದು ಬೇಡ, ಹಾಗೆ ಡೈರೆಕ್ಟ್ ಸೇರಿಸ್ಕೊಳ್ಳೋದು. ಅದನ್ನು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಇಷ್ಟೇ. ನೋಡಿ ತುಂಬ ಗಟ್ಟಿಗಾಗೋದು ಬೇಡ, ಆಮೇಲೆ ಚೆನ್ನಾಗಿರಲ್ಲ. ಗಟ್ಟಿಯಾದರೂ ತುಂಬ ನೀರಂಗಿದ್ರೂ ಸರಿ ಇರಲ್ಲ. ಇವಾಗ ಇದು ಕರೆಕ್ಟ್ ಅಳತೆ ಇದೆ. ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಮಾಡಿದ್ವಲ್ಲ ಹಲ್ವನ, ಅದನ್ನು ಇದಕ್ಕೆ ತಟ್ಟೆ ಹುಯ್ಕೊಳ್ಳೋಣ. ಸ್ವಲ್ಪ ದಪ್ಪ ಇದ್ದರೆ ಲೇಯರು ಕಟ್ ಮಾಡಿದಾಗ ಪೀಸ್ ಚೆನ್ನಾಗಿ ದಪ್ಪಗೆ ಸಿಗುತ್ತೆ. ಅದರಿಂದ ನಾನು ಸಣ್ಣ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೂ ಏನು ಅದನ್ನು ಮುಟ್ಟೋದೇ ಬೇಡ. ತಣ್ಣಗಾದ ನಂತರ ನೋಡಿ ಈ ಥರ ಅದರಿಂದ ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂಚೂರು ಚಾಕುಗೇನು ಮೆತ್ಕೊತಾ ಇಲ್ಲ, ಚೆನ್ನಾಗಿದೆ. ಜೆಲ್ಲಿ ಥರ ಇದೆ ನೋಡಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.